ಬೆಂಗಳೂರಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಆಗಿ ಎಷ್ಟು ಸಮಯ ಆಯಿತು? ಈ ಪ್ರಕರಣದಲ್ಲಿ ಎಫ್ಐ ಅಂತ ಹೇಳ್ತಾ ಇರುವ ಬೈರತಿ ಬಸವರಾಜ್ ನಾಪತ್ತೆಯಾಗೆ ಒಂದು ವಾರ ಆಯಿತು. ಇಲ್ಲಿ ತನಕ ಈ ಶಾಸಕರನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗಿಲ್ಲ. ಈಗ ಇಡೀ ಪ್ರಕರಣದಲ್ಲಿ ಬಂಧನದ ವಿಚಾರದಲ್ಲಿ ರಾಜಕೀಯ ಒತ್ತಡಕ್ಕೆ ಸಿಕ್ಕಾಕೊಂಡಿದ್ದಾರ ಸಿಐಡಿ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಇದೆ. ಅವ್ರ ಕೆಲಸನ ಅವ್ರು ಕರೆಕ್ಟಾಗಿ ಮಾಡ್ತಾ ಇಲ್ಲ. ಇಷ್ಟು ಸಮಯ ಬೇಕಾ? ಅವರು ಕಾನೂನಾತ್ಮಕವಾಗಿ ಲೀಗಲ್ ರೆಮಿಡಿಗೆ ಹೋರಾಟ ಮಾಡೋದಕ್ಕೆ ಅವರ ಲಾಯರ್ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಈ ನೆಟ್ವರ್ಕನ್ನು ಭೇದಿಸದೇ ಇರೋಕೆ ಆಗದಷ್ಟು ವೀಕ್ ಇದೆಯಾ ಹಾಗಾದರೆ ಸಿಐಡಿ ಅಧಿಕಾರಿಗಳ ತಂಡ? ಅಥವಾ ಮನಸ್ಸಿಲ್ವಾ? ಇವ್ರಿಗೆ ಇಚ್ಛಾಶಕ್ತಿ ಕೊರತೆನಾ ಅಥವಾ ರಾಜಕೀಯ ನಾಯಕರ ಶ್ರೀರಕ್ಷೆನಾ? ಇದೊಂದು ಪ್ರಶ್ನೆ ಅಂತೂ ಇದೆ. ಇಡೀ ಮರ್ಡರ್ ಪ್ರಕರಣದಲ್ಲಿ ಆರಂಭಿಕ ಹಂತದಲ್ಲಿ ಪೊಲೀಸರೇನು ಕೊಲೆ ನಡೆದಿದ ತಕ್ಷಣ ಈ ಜಗ್ಗನ್ ಸಹಚರನೇನು ಅರೆಸ್ಟ್ ಮಾಡಿದ್ದಲ್ಲ, ಅವರು ಬಂದು ಸರೆಂಡರ್ ಆಗಿದ್ದು. ಹೌದು. ಈಗ ನೋಡಿದ್ರೆ ಇವ್ರನ್ನೂ ಅರೆಸ್ಟ್ ಮಾಡಲ್ಲ. ಇವ್ರನ್ನ ಅರೆಸ್ಟ್ ಮಾಡುವಂತಹ ಅವಕಾಶಗಳು ಬೇಕಾದಷ್ಟಿತ್ತು, ಎಲ್ಲ ಟೈಮಲ್ಲೂ ಇತ್ತು. ಆ ಸಂದರ್ಭದಲ್ಲಿ ಅರೆಸ್ಟ್ ಮಾಡ್ದೇನೆ ಈಗ ಬಿಟ್ಬಿಟ್ಟು ಈಗ ಹುಡುಕ್ತೀವಿ ಅಂತ ಇದ್ದಾರೆ. ಇಲ್ಲಿ ಅನುಮಾನ ಮೂಡ್ತಾ ಇದೆ. ಈ ನಡುವೆ ಹೈಕೋರ್ಟ್ನಲ್ಲಿ ಮತ್ತೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಹಾಕೊಂಡಿದ್ದಾರೆ ಬೈರತಿ ಬಸವರಾಜ್. ಇವತ್ತು ಬಹುತೇಕ ಇದು ವಿಚಾರಣೆಗೆ ಬರೋ ಸಾಧ್ಯತೆ ಇದೆ ಅಂತ ಇದ್ದಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಜಾಗಿತ್ತು ಬೈರತಿ ಅರ್ಜಿ. ಅದಕ್ಕೂ ಮೊದಲು ಇವರು ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟು ನೀವು ಅಲ್ಲಿಗೆ ಹೋಗಿ ವಿಚಾರಣಾ ನ್ಯಾಯಾಲಯಕ್ಕೆ ಹೋಗಿ ಅಂತ ಹೇಳಿ ಕಳಿಸಿತ್ತು. ಈಗ ಮತ್ತೆ ಹೈಕೋರ್ಟ್ಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಇವತ್ತು ವಿಚಾರಣೆಗೆ ಬರೋ ಸಾಧ್ಯತೆ ಇದೆ. ಡಿಸೆಂಬರ್ 18ನೇ ತಾರೀಕಿಂದ ನಾಪತ್ತೆ ಬೈರತಿ ಬಸವರಾಜು. 3 ತಂಡಗಳಾಗಿ ಅದೇನೋ ಗೋವಾ, ಮಹಾರಾಷ್ಟ್ರ, ಆಂಧ್ರ ಅಂತ ಇದ್ದಾರಪ್ಪ. ಅಲ್ಲಲ್ಲೇ ಹುಡುಕ್ತಿದ್ದಾರೋ, ಅಲ್ಲಿಂದ ಆಚೆಗೆ ಏನಾದ್ರು ಹೋಗಿದ್ದಾರೋ ಗೊತ್ತಿಲ್ಲ. ಎಷ್ಟೋ ಕೇಸ್ಗಳಲ್ಲಿ ಎಲ್ಲೆಲ್ಲೋ ಹೋಗ್ಬಿಟ್ಟು ಒಂದು ವಾರದಲ್ಲಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದಾರೆ. ಜನಸಾಮಾನ್ಯರು ಕರ್ಕೊಂಡು ಬರ್ತಾರೆ, ಬೇರೆ ದೇಶದಿಂದ ಎಲ್ಲ ಕರ್ಕೊಂಡು ಬಂದಿದ್ದಾರೆ. ಬಟ್ ಇಲ್ಲಿ ಯಾಕೆ ಆಗಿಲ್ಲ ಅಂತಕ್ಕಂಥದ್ದು. ಆಮೇಲೆ ಬೈರತಿ ಬಸವರಾಜ್ ಜೊತೆ ಯಾರೋ ಕಾಂಟ್ಯಾಕ್ಟಲ್ಲಿ ಇರಲೇಬೇಕಲ್ಲ, ಅವ್ರ ಲಾಯರ್ ಆಗಲಿ ಕುಟುಂಬದವರಾಗಲಿ. ಅದನ್ನು ನೀವು ಪತ್ತೆನೇ ಹಚ್ಚಕ್ಕಾಗಿಲ್ಲ ಅಂತಂದರೆ ವೈಫಲ್ಯನ ಅಥವಾ ರಾಜಕೀಯ ಒತ್ತಡನ, ಈ ಪ್ರಶ್ನೆ ಸಹಜವಾಗೇ ಮೂಡುತ್ತೆ ಎಲ್ಲರಿಗೂ ಕೂಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಮೊದಲನೇದಾಗಿ ಈಗ ಬೈರತಿ ಬಸವರಾಜ್ ವಿಚಾರದಲ್ಲಿ ಪೊಲೀಸರು ಏನಾದರೂ ರಾಜಕೀಯ ಒತ್ತಡಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂತ ಜನರೇ ಮಾತಾಡ್ಕೋತಾ ಇದ್ದಾರೆ. ಮತ್ತೊಂದು ಕಡೆ ಇವತ್ತು ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆಗೆ ಬರೋ ಸಾಧ್ಯತೆ ಎಷ್ಟಿದೆ? ಅರವಿಂದ್, ಬಿಕ್ಲು ಮರ್ಡರ್ ಕೇಸಲ್ಲಿ ಎಫ್ಐ ಆರೋಪಿಯಾಗಿರುವಂತಹ ಬೈರತಿ ಬಸವರಾಜ್ ಅವರು ಈಗಿಂದ ಜಾಮೀನು ಕ್ಯಾನ್ಸಲ್ ಆದ ಬಳಿಕ 1 ವಾರ ಆಯಿತು ಅವರು ನಾಪತ್ತೆಯಾಗಿ. ಇಲ್ಲಿಯವರೆಗೂ ಅವರನ್ನ ಬಂಧನ ಮಾಡುವಂತ ಕೆಲಸಕ್ಕೆ ಸಿಐಡಿ ಅಧಿಕಾರಿಗಳು ಮುಂದಾಗ್ತಿಲ್ಲ ಅನ್ನುವಂಥದ್ದು ಈಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಯಾಕಂದ್ರೆ ಒಬ್ಬ ಶಾಸಕ ಅನ್ನುವಂತ ಕಾರಣಕ್ಕಾಗಿ ಅವರನ್ನ ಉಳಿಸ್ಲಿಕ್ಕೆ ಈ ರೀತಿ ನಾಟಕವನ್ನ ಆಡ್ತಿದ್ದಾರೆ ಅನ್ನುವಂತ ಒಂದು ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದ್ರೆ ಎಂತೆಂಥ ಪ್ರಕರಣಗಳನ್ನು ಕೂಡ ಬೆಂಗಳೂರು ಪೊಲೀಸರು ಮತ್ತು ಸಿಐಡಿ ಪೊಲೀಸರು ಭೇದಿಸಿರುವಂತಹ ಉದಾಹರಣೆಗಳಿರುವಂತದ್ದು. ಅಂತ ಸಂದರ್ಭದಲ್ಲಿ ಒಬ್ಬರು ಶಾಸಕರಾಗಿರುವಂತ ಆರೋಪಿಯೊಬ್ಬರನ್ನ ಬಂಧಿಸ್ಲಿಕ್ಕೆ ಆಗ್ತಿಲ್ಲ ಯಾಕೆ ಅನ್ನುವಂತ ಚರ್ಚೆಗಳು ಈಗ ಶುರು ಆಗ್ತಾ ಇರುವಂತದ್ದು. ಅವರು ನಾಪತ್ತೆಯಾಗಿ ಈಗ 1 ವಾರ ಕಳೆದೋಯ್ತು. ಅಂದ್ರೆ 18ನೇ ತಾರೀಕು ಅವರು ನಾಪತ್ತೆ ಆಗಿದ್ರು. ಬೆಳಗಾವಿ ಸೆಷನ್ಗೆ ಹೋದಂತ ಸಂದರ್ಭದಲ್ಲಿ ಜಾಮೀನು ಕ್ಯಾನ್ಸಲ್ ಆದಂತ ವಿಚಾರವನ್ನ ತಿಳಿದು ನಾಪತ್ತೆ ಆದಂತ ವ್ಯಕ್ತಿ ಇನ್ನೂವರೆಗೂ ಪತ್ತೆ ಆಗಿಲ್ಲ. ಆ ಕಾರಣಕ್ಕಾಗಿ ಅವರ ಬಂಧನ ಆಗದೇ ಇರುವಂತದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಿರುವಂತದ್ದು. ಎಲ್ಲರೂ ನೋಡಿದ್ರೆ ಯಾರೋ ರಾಜಕೀಯ ಒತ್ತಡದಿಂದ ಸಿಐಡಿ ಅಧಿಕಾರಿಗಳು ಅವರನ್ನ ಬಂಧನ ಮಾಡ್ಲಿಕ್ಕೆ ಮೀನಾಮೇಷ ಇದ್ದಾರೆ ಅನ್ನುವಂತ ಅನುಮಾನಗಳು ಕೂಡ ಈಗ ಹುಟ್ಟು ಹಾಕಿರುವಂತದ್ದು. ಇದರ ಜೊತೆಗೆ ಬೈರತಿ ಬಸವರಾಜ್ ಇದ್ದಾರೆ, ಅವರ ನಿರೀಕ್ಷಣಾ ಜಾಮೀನು ಸೆಷನ್ ಕೋರ್ಟ್ನಲ್ಲಿ ಕ್ಯಾನ್ಸಲ್ ಆಗಿತ್ತು. ಆ ಕಾರಣಕ್ಕಾಗಿ ಅವರು ಹೈಕೋರ್ಟ್ಗೆ ಜಾಮೀನು ಬರೋದಿರುವಂತ ಕಾರಣಕ್ಕಾಗಿ ಅವರ ಜಾಮೀನು ಅರ್ಜಿ ಇವತ್ತು ವಿಚಾರಣೆಗೆ ಬರುವ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿಗಳು ಕೂಡ ಈಗ. ರೈಟ್, ಥ್ಯಾಂಕ್ ಯು ನಾಗೇಶ್. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಒಂದು ವೇಳೆ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ರೆ ಕಾಣಿಸ್ಕೋತಾರೆ ಒಂದೇ ದಿವಸದಲ್ಲಿ, ಇಲ್ಲ ಅಂದರೆ ಇಲ್ಲ ಅಷ್ಟೇ.